ಹೆಡ್ಲೈನ್ಸ್. ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ ಪಿಡಿಒಗಳಿಗೆ ಈಶ್ವರ್ ಕಾಂತ್ ಸೂಚನೆ. ಕೇಂದ್ರ ಸರ್ಕಾರ ರೂಪಿಸುವ 4 ಲೇಬರ್ ಕಾರ್ಡ್ ಕಾರ್ಮಿಕರಿಗೆ ಮಾರಕ. ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ವೇಣುಗೋಪಾಲ್. ಫೆಬ್ರವರಿ 5ರಿಂದ ಜಿಲ್ಲಾ ಉತ್ಸವ. ನಗರ ಸ್ವಚ್ಛತೆ ಪೌರ ಕಾರ್ಮಿಕರ ಸಹಕಾರ ಅಗತ್ಯ. ಜುಬಿನ್ ಮೋಹನ್ ಪಾತ್ರ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಗೈರಾದ ಅಧಿಕಾರಿಗಳ ಅಮಾನತ್ಗೆ ಆಗ್ರಹಿಸಿ ಜನವರಿ 31ರಂದು ಬೈಕ್ ರ್ಯಾಲಿ ನಾರಾಯಣ ಸ್ವಾಮಿ. ರಾಯಚೂರು ಜಿಲ್ಲಾ ಉತ್ಸವ ಯಶಸ್ವಿಗೆ ಎಲ್ಲ ಉಪ ಸಮಿತಿಗಳು ಕಾರ್ಯನಿರ್ವಹಿಸಿ ಡಿಸಿ ನಿತೀಶ್. ಫೆಬ್ರವರಿ 5ರಿಂದ ಜಿಲ್ಲಾ ಉತ್ಸವ. ಗ್ರಾಮಗಳಲ್ಲಿ ಮನೆ ಮನೆಗೂ ಉತ್ಸವದ ಆಹ್ವಾನ ನೀಡಿ ಮೇಳೆ ಯಶಸ್ವಿಗೆ ಪ್ರಚಾರ ಕೈಗೊಳ್ಳಿ ಈಶ್ವರ್ ಕಾಂದು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಪೂರ್ಣಗೊಳಿಸುವ ವೇಗ ಹೆಚ್ಚಿಸಿ ಜನರಿಗೆ ಉದ್ಯೋಗ ನೀಡಲು ಗ್ರಾಮ ಪಂಚಾಯಿತಿಗಳು ವಿಶೇಷ ಗಮನ ನೀಡುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕಾಂದು ಪಂಚಾಯಿತಿ ಪಿಡಿಒಗಳಿಗೆ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಪಂಚಾಯಿತಿವಾರು ಬಾಕಿ ಇರುವ ಕಾಮಗಾರಿಗಳ ಮಾಹಿತಿ ಪಡೆದರು. ಸಂಬಂಧಿಸಿದ ಇಲಾಖೆಗಳಿಗೆ ವಹಿಸಲಾಗಿರುವ ಕಾಮಗಾರಿಗಳು ನಿಗದಿತ ಪ್ರಮಾಣದಲ್ಲಿ ಪ್ರಗತಿ ಕಾಣದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಜಿಲ್ಲೆಯ 7 ತಾಲೂಕುಗಳಲ್ಲಿ 11,579 ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ 11,133 ಕಾಮಗಾರಿಗಳು ಮಾತ್ರ ಅಧಿಕ ವರ್ಷದಲ್ಲಿ ಪೂರ್ಣಗೊಂಡಿವೆ. ರಾಯಚೂರು, ಮಾನ್ವಿ, ಲಿಂಗಸೂರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಕಾಮಗಾರಿಗಳು ಬಾಕಿ ಉಳಿದಿವೆ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕರು ನಿರೀಕ್ಷಿತ ಪ್ರಗತಿ ಸಾಧಿಸಿದ್ದು ಸಾಕಷ್ಟು ಪಂಚಾಯಿತಿಗಳು ಪ್ರಗತಿ ಕುಂಠಿತವಾಗಿದೆ ಎಂದರು. ಅನುದಾನ ಖರ್ಚು ಮಾಡುವಲ್ಲಿ ಅನೇಕ ಗ್ರಾಮ ಪಂಚಾಯಿತಿಗಳು 5% ಮಾಡದೇ ಇರಲು ಕಾರಣ ನೀಡುವಂತೆ ಸೂಚಿಸಿದರು. ಬೇಸಿಗೆ ಹತ್ತಿರವಾಗುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಜೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಿದ್ಧತೆ ಕೈಗೊಳ್ಳಬೇಕು. ಮುಂದೆ ಎದುರಾಗಬಹುದಾದ ಗ್ರಾಮಗಳ ನೀರಿನ ಸಮಸ್ಯೆ ನಿವಾರಣೆ ಇರುವ ಅವಕಾಶಗಳನ್ನು ಗಮನ ನೀಡಿ ಇತ್ಯರ್ಥಪಡಿಸಬೇಕೆಂದರು. ಕೆವೈಸಿ ಶೌಚಾಲಯ ನಿರ್ಮಾಣ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲಿಸಲಾಯಿತು. ಕಾರಣಕ್ಕೆ 15 ಫೈನಾನ್ಸ್ ನಲ್ಲಿ ಕೂಡ ಪೇ ಮಾಡಲಿಲ್ಲ, ಸಂಪನ್ಮೂಲದ ಪೇ ಮಾಡಲಿಲ್ಲ. ಎಸ್ಕ್ರೋ ಅಕೌಂಟ್ ಅಲ್ಲಿ ಅಂದ್ರೆ ಅದು ಇಷ್ಟೇ ಎಕ್ಸಾಕ್ಟ್ ಡೇಟಾ ನಮ್ಮ ಹತ್ರ ಇನ್ನೂ ಇಲ್ಲ. ನಮ್ಮ ಡೆವಲಪ್ಮೆಂಟ್ ಸೆಕ್ಷನ್ ಅವರು ಮಾಡ್ತಾರೆ. ಬಟ್ ಎನಿವೇ ನಿಮ್ಮ ಹತ್ರ ಎಲ್ಲ ಮಾಹಿತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಹೋದ ನಂತರ ನೀವು ನಿಮ್ಮ ಪಂಚಾಯತ್ ಪಿಡಿಒ ರಿವ್ಯೂ ಮಾಡಿದಾಗ ಫಸ್ಟ್ ಥಿಂಗ್ ಎಲ್ಲಿ ಎಷ್ಟು ಕರೆಂಟ್ ಬಿಲ್ಸ್ ಜೆಸ್ಕಾಂ ಬಿಲ್ಸ್ ಪೆಂಡಿಂಗ್ ಇದೆ ಚೆಕ್ ಮಾಡಿ. ಸಂಬಂಧಪಟ್ಟ ಎಡಬ್ಲ್ಯೂ ಜೊತೆ ಇಒಸ್ಗಳು ಒಂದು ಮೀಟಿಂಗ್ ಮಾಡಬೇಕು. ನೀವು ಪಿಡಿಒ ಮೀಟಿಂಗ್ ಮಾಡಿದಾಗ ಎಡಬ್ಲ್ಯೂ ಜೆಸ್ಕಾಂ ಅವರು ಕೂಡ ಕರೀರಿ, ಅದರಲ್ಲಿ ರೀಕನ್ಸಿಲಿಯೇಷನ್ ಮಾಡಿ. ಉದಾಹರಣೆಗೆ ನೀವು ಮೀಟಿಂಗ್ ಮಾಡಿದಾಗ ಪಿಡಿಒ ಏನ್ ಹೇಳ್ತಾರೆ, ಇಲ್ಲ ಸರ್ ನನ್ನ ಪ್ರಕಾರ ಎಷ್ಟು ಪೆಂಡಿಂಗ್ ಇದೆ, ಬಟ್ ಜೆಸ್ಕಾಂ ಅವರು ಬಿಲ್ ಪ್ರಕಾರ ಬೇರೆ ನಂಬರ್ ಸಿಗುತ್ತೆ. ದೇರ್ ಮಸ್ಟ್ ಬಿ ಸಮ್ ಕನ್ಫ್ಯೂಷನ್. ಫಸ್ಟ್ ಆಫ್ ಆಲ್ ಈ ತರ ಜಾಸ್ತಿ ಎಲ್ಲಿ ಜಾಸ್ತಿ ಪೆಂಡೆನ್ಸಿ ಇದೆ ಆ ಪಿಡಿಒ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಡೇಟಾ ತಗೊಳ್ಳಿ, ಎಡಬ್ಲ್ಯೂ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರೀಕನ್ಸಿಲಿಯೇಟ್ ಮಾಡಿ. ಫೈನಲಿ ಮ್ಯೂಚುವಲಿ ಅಗ್ರಿಯಬಲ್ ಏನ್ ಡೇಟಾ ಇದೆ ಆ ಡೇಟಾ ಬೇಸಿಸ್ ಮೇಲೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಶುಡ್ ಬಿ ಮೇಡ್ ಫ್ರಮ್ ಎಸ್ಕ್ರೋ, ಟ್ಯಾಕ್ಸ್ ಅಂಡ್ ಲಾಸ್ಟ್ 15 ಫೈನಾನ್ಸ್. ಸೊ ಆ ರೀತಿಯಲ್ಲಿ ಮಾಡಿಸಿದ್ರೆ ಸರಿಯಾಗಿ ಆನ್ ಟೈಮ್ ಪೇಮೆಂಟ್ ಆಗ್ತದೆ. ಅನ್ನೆಸೆಸರಿ ಇಶ್ಯೂಸ್ ಎಲ್ಲ ಬರಲ್ಲ. ಬಿಕಾಸ್ ಸಮ್ಮರ್ ಸೀಸನ್ ಬರ್ತದೆ, ಮತ್ತೆ ನೀವೆಲ್ಲ ಹೊಸ ಬೋರ್ವೆಲ್ ಹೀಗೆ ಅದೆಲ್ಲ ಹಾಕ್ತೀರಾ. It will again the burden ಎಲ್ಲ ಹೆಚ್ಚಾಗ್ತದೆ. burden will be increased. So ಈಗಲೇ ಒಂದು ರೀಕನ್ಸಿಲಿಯೇಷನ್ ಮಾಡಿಸ್ಕೊಂಡು ಡಿಎಸ್ ಅವರು ಹೇಳಿದಾಗ 1 month ಟೈಮ್ ಕೊಡ್ತಾ ಇದ್ವಿ. ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಮಾಡಿದಾಗ ಐ ವಾಂಟ್ ದಟ್ ನಂಬರ್ ಫಸ್ಟ್. ಈಗ 1 ವಾರ ಒಳಗಡೆ ನೀವು ನಂಬರ್ಸ್ ಫೈನಲೈಸ್ ಮಾಡಿ. ನಿಮ್ ನಂಬರ್ ಎಡಬ್ಲ್ಯೂ ಜೆಸ್ಕಾಂ ನಂಬರ್ ನಿಮ್ ಪಿಡಿಒ ಅವ್ರದ್ದು ಏನ್ ಹೇಳಿಕೆ ಇದೆ ಎಲ್ಲ ಒಂದು ಮೀಟಿಂಗ್ ಕಂಬೈನ್ ಮೀಟಿಂಗ್ ಮಾಡಿಸಿದ್ರೆ ನಮ್ಗೆ ಕ್ಲಾರಿಟಿ ಬರ್ತದೆ. ಉದಾಹರಣೆಗೆ ಪಿಡಿಒ ತರ ಇಲ್ಲ ಸರ್ ನಮ್ದು ಎಷ್ಟೇ ಒಂದು ಮೀಟಿಂಗ್ ಅವರು ಮಾಡಬಹುದು, ಲೈನ್ ಮ್ಯಾನ್ ಅವೆಲ್ಲ ಮೀಟಿಂಗ್ ಮಾಡಿಸಿದ್ರೆ ಕ್ಲಾರಿಟಿ ಬರ್ತದೆ. ಎಲ್ಲ ಪ್ರೊಸೀಜರ್ ಮಾಡಿಸ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಗೆ ನನಗೆ ಒಂದು ಫೈನಲ್ ನಂಬರ್ ಕೊಡಿ. ಏನ್ ಫೈನಲ್ ನಂಬರ್ ಇದೆ, ಎಷ್ಟು ಪೇಮೆಂಟ್ ಮಾಡಿಸಿದ್ರ, ಇಫ್ ಯು ಹ್ಯಾವ್ ಹೌ ಮಚ್ ಪೇಮೆಂಟ್ ಯು ಹ್ಯಾವ್ ಡನ್ ಇನ್ ದಿಸ್ 1 month, ಈ ಡೇಟಾ ನನಗೆ ನೆಕ್ಸ್ಟ್ ಮಂತ್ ಬೇಕಾಗುತ್ತೆ. ಡಿಎಸ್ ಅವರು ವೀಕ್ಲಿ ಒನ್ಸ್ ರಿವ್ಯೂ ನಲ್ಲಿ ಯಾರು ಬಂದಿದ್ದಾರೆ. ಡಾಕ್ಟರ್ ಟಿ ರೋಣಿ, ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಿಡಿಒಗಳು ಇದ್ದರು. ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾದ 4 ಲೇಬರ್ ಕಾರ್ಡ್ಗಳು ಕಾರ್ಮಿಕ ವಿರೋಧಿ ನೀತಿಗಳನ್ನು ಒಳಗೊಂಡಿದ್ದು ಈ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರಿಗೆ ಮಾರಕವಾಗಿದೆ ಎಂದು ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ವೇಣುಗೋಪಾಲ್ ಹೇಳಿದರು.
ಅವರಿದ್ದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವಸತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಮಿಕ ವಿರೋಧಿ 4 ಲೇಬರ್ ಕಾರ್ಡ್ಗಳನ್ನು ವಿರೋಧಿಸಿ ಕಾರ್ಮಿಕರ ಸಮಾವೇಶದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ಕಳೆದ ನವೆಂಬರ್ 21ಕ್ಕೆ ಕೇಂದ್ರ ಸರ್ಕಾರವು 4 ಲೇಬರ್ ಕಾರ್ಡ್ಗಳನ್ನು ಜಾರಿಗೊಳಿಸಿದೆ. ಈ ಕಾರ್ಡ್ಗಳನ್ನು 2020ರಲ್ಲಿಯೇ ರಚನೆ ಮಾಡಿತ್ತು. ಕೋವಿಡ್ ಸಂದರ್ಭದಲ್ಲಿ ಬದುಕಿಗಾಗಿ ಪರಿತಪಿಸುವ ಸಂದರ್ಭದಲ್ಲಿ ಈ ಕಾನೂನುಗಳನ್ನು ಜಾರಿಗೊಳಿಸಲು ಮುಂದಾಗಿತ್ತು. ಆಗ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಗಳನ್ನು ನಡೆಸಿ ವಿರೋಧಿಸಿದರು. ಈ ವಿಚಾರವಾಗಿ ಪ್ರತಿ ವರ್ಷ ಮುಷ್ಕರ ಮಾಡಲಾಯಿತು. ಈ ಕೋಡ್ಗಳನ್ನು ಬಗ್ಗೆ ಪರಾಮರ್ಶೆ ಮಾಡಲು ಕೇಂದ್ರ ಸರ್ಕಾರ ಉಪಸಮಿತಿಯನ್ನು ರಚಿಸಿ ವರದಿಯನ್ನು ನೀಡುವಂತೆ ತಿಳಿಸಿತ್ತು. ಉಪಸಮಿತಿಯಿಂದ ವರದಿಯೂ ಬಂದಿದ್ದು ಅದರ ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಈ ಬಗ್ಗೆ ಚರ್ಚೆಯೂ ಆಗಿಲ್ಲ. ಜನಪರ ವಿಷಯಗಳು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಲ್ಲ ಎಂದರು. ಈ ಕೋವಿಡ್ ಗಳಲ್ಲಿ ಎಲ್ಲ ಕಾರ್ಮಿಕ ಪರ ಸೌಲಭ್ಯ ತಿರಸ್ಕರಿಸಲಾಗಿದೆ. ಕಾರ್ಮಿಕ ವಿರೋಧಿ ಈ ಕೋಡ್ಗಳನ್ನು ವಿರೋಧಿಸಿ ಫೆಬ್ರವರಿ 12ಕ್ಕೆ ಎಲ್ಲ ಕಾರ್ಮಿಕರ ಉತ್ಪಾದನೆ ಹಾಗೂ ಸೇವೆ ಸ್ಥಗಿತಗೊಳಿಸಿ ಸಾರ್ವತ್ರಿಕ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರವು ಕ್ರಾಂತಿಕಾರಿ ಕಾನೂನು ಎಂದು ಜಾಹೀರಾತುಗಳ ಮೂಲಕ ಬಿಂಬಿಸಿವೆ. ಆದರೆ ಆ ಕೋಡ್ಗಳನ್ನು ಕಾರ್ಮಿಕರಿಗೆ ಮಾರಕವಾಗಿದೆ ಎಂದು ತಿಳಿಯಬೇಕು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ತರುತ್ತಿದ್ದಾರೆ. ಇಂದಿನ ಕಾನೂನುಗಳನ್ನು ಕಠಿಣವಾಗಿತ್ತು, ವ್ಯಾಪಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಹಿನ್ನೆಲೆಯಲ್ಲಿ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಕಿಸಲು ಈ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಉದ್ಯೋಗವನ್ನು ಪಡೆಯುವುದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿಯೂ ಉದ್ಯೋಗಗಳು ಖಾಲಿ ಇದ್ದರೂ ನೇಮಕಾತಿ ಆಗುತ್ತಿಲ್ಲ. ಬದಲಾಗಿ ಹೊರ ಗುತ್ತಿಗೆ ಆಧಾರದಲ್ಲಿ ಕೆಲಸಗಳಲ್ಲಿ ತೆಗೆದುಕೊಳ್ಳಲಾಗುತ್ತಿದೆ. ಬರುವ ದಿನಗಳಲ್ಲಿ ಕಾಯಂ ಉದ್ಯೋಗ ಎನ್ನುವುದು ಕನಸಾಗುತ್ತದೆ. ನಿಗದಿತ ಅವಧಿಗೆ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ. ಸೇವಾ ಭದ್ರತೆ ಉಳಿದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ವರ್ಷ ನವೆಂಬರ್ 21ನೇ ತಾರೀಕು ಕೇಂದ್ರ ಸರ್ಕಾರ ಒಂದು 4 ಲೇಬರ್ ಕೋಡ್ಗಳನ್ನು ಜಾರಿಗೊಳಿಸಿದೆ. ಈ ಒಂದು 4 ಲೇಬರ್ ಕೋಡ್ಗಳೇನಿದೆ ಇದನ್ನ 5 ವರ್ಷಗಳ ಹಿಂದೆನೆ 2020ರಲ್ಲೇ ಕೇಂದ್ರ ಸರ್ಕಾರ ಇದನ್ನು ರಚನೆ ಮಾಡಿತ್ತು. ಇಡೀ ದೇಶ ಒಂದು ಕೋವಿಡ್ನ ಸಂದರ್ಭದಲ್ಲಿ ಜನ ಬದುಕಿಗೋಸ್ಕರ ಪರಿತಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೋಡ್ಗಳನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿ ಅದನ್ನು ಜಾರಿಗೊಳಿಸುವುದಕ್ಕೆ ಎಲ್ಲ ರೀತಿಯ ಒಂದು ಹುನ್ನಾರಗಳನ್ನು ಮಾಡಿ, ಆದರೆ ಕಾರ್ಮಿಕ ಸಮುದಾಯ ಸಂಘಟಿತವಾಗಿ ನಿಂತುಕೊಂಡು ದೇಶದಾದ್ಯಂತ ಈ ಒಂದು ಕೋಡ್ಗಳನ್ನು ಜಾರಿ ಮಾಡಬಾರದು ಅಂತ ಒಂದು ಪ್ರತಿಭಟನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅದೇ ಥರದಲ್ಲಿ 5 ವರ್ಷಗಳ ಕಾಲ ಪ್ರತಿ ವರ್ಷನೂ ಸಹ ಈ ಒಂದು ಕೋಡನ್ನು ವಿರೋಧಿಸಿಬಿಟ್ಟು ಅಖಿಲ ಭಾರತ ಮುಷ್ಕರವನ್ನು ನಾವು ನಡೆಸಿದ್ವಿ. ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ವೇದಿಕೆಯಲ್ಲಿ ಆ ಒಂದು ಮುಷ್ಕರವನ್ನು ಸಹ ನಾವು ಮಾಡಿದ್ವಿ. ಕೊನೆಗೆ ಕೇಂದ್ರ ಸರ್ಕಾರ ಈ ಕೋಡ್ಗಳ ಬಗ್ಗೆ ಪರಾಮರ್ಶೆ ಮಾಡೋದಕ್ಕೆ ಒಂದು ಸ್ಥಾಯಿ ಸಮಿತಿ ಪಾರ್ಲಿಮೆಂಟರಿ ಸಬ್ ಕಮಿಟಿಯನ್ನ ಮಾಡಿತು. ಆ ಸಬ್ ಕಮಿಟಿಗೂ ಸಹ ಆ ಉಪಸಮಿತಿಗೆ ಈ ಕೋಡ್ಗಳನ್ನ ಒಪ್ಪಿಸಿದ್ದಾರೆ. ಆದ್ರೆ ಆ ಉಪಸಮಿತಿಯ ವರದಿ ಸಹ ಬಂದಿದೆ. ಅದನ್ನ ಇವತ್ತಿಗೂ ಸಹ ಪಬ್ಲಿಕ್ ಮಾಡಿಲ್ಲ, ಸಾರ್ವಜನಿಕ ವೇದಿಕೆಗೆ ಅದನ್ನು ಬಿಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಏನು ಇದು ಕೋಟ್ಯಾಂತರ ಜನ ಸಮುದಾಯದ ಜೀವನ ಹಾಗೂ ಜೀವನೋಪಾಯಕ್ಕೆ ಸಂಬಂಧಿಸತಕ್ಕಂಥ ವಿಚಾರ. ಇದನ್ನ ಪಾರ್ಲಿಮೆಂಟ್ ನಲ್ಲಿ ಯಾವುದೇ ತರದಲ್ಲೂ ಸಹ ವಿಶದವಾಗಿ ಚರ್ಚೆಯನ್ನು ಸಹ ಮಾಡಲಿಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು, ಪಾರ್ಲಿಮೆಂಟ್ ಅನ್ನೋದು ಇವತ್ತು ಏನು ಜನಪರವಾಗಿ ಇರ್ತಕ್ಕಂಥ ಯಾವ ವಿಚಾರಗಳು ಅಲ್ಲಿ ಚರ್ಚೆ ಆಗಲ್ಲ. ಗದ್ದಲ ಮಾಡ್ತಾ ಇರ್ತಾರೆ, ಅಲ್ಲಿ ಬಿಲ್ಲುಗಳನ್ನ ಒಂದ್ರ ಮೇಲೆ ಒಂದು ಪಾಸ್ ಮಾಡ್ತಾ ಇರ್ತಾರೆ. ಅದು ಪಾಸ್ ಆಗಿ ಜಾರಿಯಾಗೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಯಾವ ತರದಲ್ಲಿ ಜನ ಸಮುದಾಯಕ್ಕೆ ಮಾರಕವಾಗಿರುತ್ತೆ ಅನ್ನೋದನ್ನ. ಸೊ ಅದೇ ತರದಲ್ಲಿ ಈ ಒಂದು ಕೋಡ್ಗಳೇನಿದೆ 4 ಕೋಡ್ಗಳು ಅಂತ ಏನ್ ತಂದಿದ್ದಾರೆ. OSH ಕೋಡ್ ಅಂತ ಅದರಲ್ಲಿ ಒಂದು ವೇತನ ಸಂಹಿತೆ ಇದೆ. ಅದೇ ತರದಲ್ಲಿ ಕೆಲಸದ ಭದ್ರತೆ, ಈ ತರ ಒಂದು 4 ಕೋಡ್ಗಳನ್ನ ಮಾಡಿದ್ದಾರೆ. ಈ ಕೋಡ್ಗಳಿಗೆ ಮುಂಚೆ ಏನೊಂದು ಕೈಗಾರಿಕಾ ವಿವಾದ ಕಾಯ್ದೆ ಏನಿತ್ತು ಅದ್ರ ಜೊತೆಯಲ್ಲಿ ಬೋನಸ್ ಆಕ್ಟ್ ಇರ್ಬೋದು, ಇನ್ನಿತರ ಬೇರೆ ಆಕ್ಟ್ಗಳು ಅಂತ ಹೇಳಿ 29 ಕಾನೂನುಗಳಿತ್ತು. ಆ ಎಲ್ಲ ಕಾನೂನುಗಳಿಂದಾಗಿ ನಮ್ಮ ಕಾರ್ಮಿಕ ಸಮುದಾಯಕ್ಕೆ ಅಷ್ಟಿಷ್ಟು ಭದ್ರತೆ ಸಿಗ್ತಾ ಇತ್ತು. ಈ ಕೆಲಸದ ಅವಧಿಯಲ್ಲಿ ಬೇಕಾಬಿಟ್ಟಿ ಅವರನ್ನ ಕೆಲಸದಿಂದ ತೆಗೆಯೋಕ್ಕಾಗ್ತಾ ಇರಲಿಲ್ಲ. ಮತ್ತೆ ಕನಿಷ್ಠ ವೇತನ ಅಂತ ಏನಿದೆ ಅದನ್ನ ಕಡ್ಡಾಯವಾಗಿ ಕೊಡ್ಲೇಬೇಕಾಗಿತ್ತು. ಮತ್ತೆ ಕೆಲವೊಂದು ಸಾಮಾಜಿಕ ಭದ್ರತೆಗಳೇನಿದೆ, PFI ಇರ್ಬೋದು, ESI ಇರ್ಬೋದು, ಇನ್ನಿತರ ಭದ್ರತೆಗಳನ್ನ ಕಡ್ಡಾಯವಾಗಿ ಇದೇ ವೇಳೆ ಸಂಘದ ರಾಜ್ಯ ಉಪಾಧ್ಯಕ್ಷ NS ವೀರೇಶ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ರೀತಿ ನಾವಲ್ಲ, ನಾವು ಬಡವರ ಪರ ಇದ್ದೇವೆ, ದಲಿತರ ಪರ ಇದ್ದೇವೆ, ಹಿಂದೂಗಳ ಪರ ಇದ್ದೇವೆ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಈ ಕಾರ್ಮಿಕರಿಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಕಳೆದ ವರ್ಷ
ನವೆಂಬರ್ 21ರಿಂದ 4 ಲೇಬರ್ ಕೋಡ್ಗಳನ್ನ ಅನುಷ್ಠಾನಗೊಳಿಸಿ ಇಡೀ ದೇಶದಾದ್ಯಂತ ಅವು ಲಾಗು ಆಗಬೇಕು, ಜಾರಿ ಆಗಬೇಕು ಅಂತೇಳಿ ಘೋಷಣೆ ಮಾಡಿರೋದು ನಮಗೆಲ್ಲ ಗೊತ್ತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ತರ ಅಲ್ಲ ಅಂತ ಇದುವರೆಗೂ ಬೋಧನೆ ಪಡ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾವು ಬಡವರ ಪರ ಇದೀವಿ, ನಾವು ದಲಿತರ ಪರ ಇದೀವಿ, ನಾವು ಹಿಂದೂಗಳ ಪರ ಇದೀವಿ ಅಂತೇಳಿ ಏನ್ ಹೇಳ್ಕೊಂಡು ನಾವು ನಮ್ಮ ರಾಜ್ಯದಲ್ಲಿ ಲೇಬರ್ ಕೋಡ್ಗಳನ್ನ ಜಾರಿಗೊಳಿಸಬೇಕಾದ್ರೆ ಯೋಚನೆ ಮಾಡ್ತೀವಿ, ಕಾರ್ಮಿಕರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈಗ ಬೆನ್ನಿಗೆ ಚೂರಿ ಹಾಕೋ ತರ ಇವತ್ತು ಈಗಾಗ್ಲೇ ನಿನ್ನೆ ಕಳೆದ 2-3 ದಿನಗಳಲ್ಲಿ 4 ಲೇಬರ್ ಕೋಡ್ಗಳನ್ನ ಪ್ರಕಟ ಮಾಡಿ ಅವುಗಳಿಗೆ ನಿಯಮ ರೂಪಿಸಿ ಅವುಗಳನ್ನ ಜಾರಿ ತರ್ತೀವಿ ಅಂತ ಹೊರಟಿದ್ದಾರೆ. ಯಾಕೆ? ಹಾಗೇನೆ ಇನ್ನೊಂದು ಕಡೆ ನಾವು ಅರ್ಥ ಮಾಡ್ಕೋಬೇಕು, ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಇಡೀ ದೇಶದಾದ್ಯಂತ ಅವರೇನು ಹೇಳ್ಕೊಂಡು ಬಂದು ನಾವು ಇಡೀ ದೇಶದ ಹಿಂದೂಗಳ ರಕ್ಷಕರು. ನಮ್ಮಲ್ಲಿ ಎಷ್ಟೋ ಜನಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ, ಹಿಂದೂ ದಲಿತರಿಗೆ ಬಹಳ ಗೊಂದಲ ಇದೆ. ಹೌದು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಹಿಂದೂಗಳ ರಕ್ಷಕ ಅಂತೇಳಿ. ಯಾವ ತರದ ಹಿಂದೂಗಳ ರಕ್ಷಕ ಯೋಚನೆ ಮಾಡಿ ನೀವು. ಈ ಲೇಬರ್ ಕೋಡ್ಗಳೇನಾದ್ರೂ ಜಾರಿ ಆದ್ರೆ ದೇಶದ 85% ದುಡಿಯೋ ಜನ ಕಾರ್ಮಿಕರು ರಕ್ಷಣೆ ಕಳ್ಕೊಳ್ತಾರೆ, ಮಾಲೀಕರ ಕ್ರೂರ ಶೋಷಣೆ ತುತ್ತಾಗ್ತಾರೆ. ಮಾಲೀಕರು ಮನಸ್ಸಿಗೆ ಬಂದಂಗೆ ಕಾರ್ಮಿಕರನ್ನ ತಗೋಬಹುದು, ಬಿಸಾಕ್ಬಹುದು. ಕಾರ್ಮಿಕರು ಸಂಘ ಕಟ್ಕೊಡ್ತೀವಿ ಅಂತಂದ್ರೆ ಕಾರ್ಮಿಕರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ತಿರುಮಲ್ ರಾವ್, ಕಾರ್ಯದರ್ಶಿ ಮಹೇಶ್ ಚಿಕ್ಕಲಪರ್ವಿ, ಶಿಲ್ಪ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸಲೀಂ, ಜಿಲ್ಲೋಪಾಧ್ಯಕ್ಷ ಅಣ್ಣಪ್ಪ, ಹಾಸ್ಟೆಲ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಗಾಯತ್ರಿ ಸೇರಿದಂತೆ ಅನೇಕರಿದ್ದರು. ಎಡೆದೂರು ನಾಡು ಜಿಲ್ಲಾ ಉತ್ಸವವನ್ನು ಸ್ವಚ್ಛ ಉತ್ಸವನ್ನಾಗಿ ಯಶಸ್ವಿಯಾಗಿ ನಡೆಸಲು ಪ್ರತಿಯೊಬ್ಬ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛತೆಯಿಂದ ಕಾಣುವಂತೆ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಹೊರ ಜಿಲ್ಲೆಗಳಿಂದ ಬಂದ ಅತಿಥಿಗಳು ರಾಯಚೂರನ್ನು ಸ್ವಚ್ಛ ನಗರವೆಂದು ಕೊಡುವಂತೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಜುಬಿನ್ ಮನ್ಪಾತ್ರ ಹೇಳಿದರು. ಅವರಿದ್ದು ನಗರದ ಮಹಿಳಾ ಸಭಾಂಗಣದಲ್ಲಿ ರಾಯಚೂರು ಎಡೆದೂರು ಉತ್ಸವದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಕಾರ್ಯದ ಕುರಿತು ಸೂಚನೆ ನೀಡಿದರು. ರಾಯಚೂರು ಎಡೆದೂರು ಉತ್ಸವ 9 ದಿನ ಬಾಕಿ ಇದೆ. ಈಗಾಗಲೇ ನಗರದಲ್ಲಿ ಕಸ ಸಂಗ್ರಹ ಸ್ಥಳಗಳಲ್ಲಿ ನಿತ್ಯ ಕಸ ವಿಲೇವಾರಿ ನಡೆಯುತ್ತಿದೆ. ನಿತ್ಯ ಮನೆ ಕಸ ಸಂಗ್ರಹ, ಕಾರ್ಖಾನೆ, ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಕಸ ವಿಲೇವಾರಿ ನಡೆಯುತ್ತಿದೆ. ಸ್ವಚ್ಛತೆ ಕಂಡು ಬರುತ್ತಿದೆ. ಇದೇ ರೀತಿ ಉತ್ತಮವಾಗಿ ಸ್ವಚ್ಛತಾ ಕಾರ್ಯವನ್ನು ಮುಂದುವರಿಸುವಂತೆ ಹೇಳಿದರು. ಉತ್ಸವಕ್ಕೂ ಮುಂಚಿತವಾಗಿ ಪ್ರತಿಯೊಬ್ಬರು ಸ್ವಚ್ಛತೆ ಕಡೆ ಮೊದಲ ಆದ್ಯತೆ ನೀಡಬೇಕು. ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರಿಗೆ ರಾಯಚೂರು ಸ್ವಚ್ಛ ನಗರವೆಂದು ತೋರಿಸಿಕೊಡಬೇಕಾಗುತ್ತದೆ. ಉತ್ಸವಕ್ಕೆ ಒಳ್ಳೆಯ ಹೆಸರು ಬರಲು ಮೊದಲು ಸ್ವಚ್ಛತೆ ಕಾಣಬೇಕೆಂದರು. ಪ್ರಮುಖವಾಗಿ ಮುಖ್ಯ ರಸ್ತೆಗಳಲ್ಲಿರುವ ರಾಜ ಕಾಲುವೆಗಳಿಂದ ದುರ್ವಾಸನೆ ಬೀರದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಎಲ್ಲೆಲ್ಲೂ ಕಸ ಸಂಗ್ರಹ ಇರುತ್ತಾ ವಿಲೇವಾರಿ ಮಾಡಬೇಕು. ಉತ್ಸವದ ಪ್ರದೇಶದಲ್ಲಿ, ಕ್ರೀಡಾಂಗಣದಲ್ಲಿ ನಡೆಯುವ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛಗೊಳಿಸಬೇಕು. ನಗರದಲ್ಲಿ ಪ್ಯಾಕಿಂಗ್ ಮಾಡಬೇಕು. ಎಲ್ಲದರಲ್ಲಿ ಕಸ ಎಸೆದಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು. ಮೈಸೂರು, ಮಂಗಳೂರು ಸೇರಿದಂತೆ ಕೆಲವು ನಗರಗಳ ಸ್ವಚ್ಛತೆ ಹೆಸರುವಾಸಿಯಾಗಿದೆ. ಅವುಗಳ ಸಾಲಿನಲ್ಲಿ ರಾಯಚೂರು ಸ್ವಚ್ಛ ನಗರವೆಂದು ತೋರಿಸಿಕೊಡಲು ರಾಯಚೂರು ಉತ್ಸವ ಒಂದು ಅವಕಾಶವಾಗಿದ್ದು, ಇದನ್ನು ಸಲುವಾಗಿ ಸ್ವೀಕರಿಸಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ನಮ್ಮ ಮನೆ ಕೆಲಸವೆಂದು ಜವಾಬ್ದಾರಿ ವಹಿಸಿ ಮಾಡಿದಾಗ ಮಾತ್ರ ಸ್ವಚ್ಛ ನಗರ ಸಾಲಿನಲ್ಲಿ ನಮ್ಮ ಸಾಧ್ಯವಾಗುತ್ತದೆ ಎಂದರು. ಯಾಕೆ ಅಂದ್ರೆ ಈಗ ನೋಡಿ, ಇಷ್ಟೊಂದು ದಶಕ ನಂತರ, ಒಂದು 25-26 ವರ್ಷ ನಂತರ, ಮೊನ್ನೆ ಯಾರು ಮಾಧ್ಯಮ ಮಿತ್ರರು ಒಬ್ರು ಹೇಳ್ತಾ ಇದ್ರು, ಇಷ್ಟೊಂದು ವರ್ಷ ನಂತರ ನಮ್ಮ ರಾಯಚೂರದಲ್ಲಿ ಎಡೆದೂರ ನಾಡು ರಾಯಚೂರು ಜಿಲ್ಲೆ ಉತ್ಸವ ಎಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೋಸ್ಟ್ ಸಿಟಿ ಯಾರು? ಉತ್ಸವ ಜಿಲ್ಲೆಯ ಹೋಸ್ಟ್ ಯಾರು ಮಾಡ್ತಿರೋದು? ಆಯೋಜಕರು ಯಾರು? ನಾವೇ ಸಿಟಿ. ಸೊ ನಾವೇ ಹೋಸ್ಟ್ ಸಿಟಿ ಆಗಿದ್ದೀವಿ. ಸೊ ನಾವು ಸೇರಿ ಏನ ಕೆಲಸ ಮಾಡ್ತೀವಿ ಅದು ನಮ್ಮ ಇಡೀ ರಾಯಚೂರು ಜಿಲ್ಲೆಯ ಛವಿನ ಹೊರಗೆ ಪ್ರಾಜೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಅಂತಾರಾಜ್ಯ ಮಟ್ಟದ ಕೂಡ ಟ್ಯಾಲೆಂಟು ಕಲೆಬಿದರಿಗೆಲ್ಲ ಕರೆಸ್ತಾ ಇದ್ದೀವಿ. ವಿಜಯ್ ಪ್ರಕಾಶ್ ಅವರು, ಆಲ್ ಓಕೆ ಅವರು, ಆಳ್ವಾ ತಂಡ ಒಂದು ಪದ್ಮಶ್ರೀ ಅವಾರ್ಡಿ ಬ್ಯಾಂಗ್ಳೂರಿಂದ ಬರ್ತಿರೋದು, ಮೈಸೂರಿಂದ ಬರ್ತಿರೋದು, ಬ್ಯಾಂಗ್ಳೂರಿಂದ ಬರ್ತಿರೋದು, ಕೆಲವು ಟೀಮ್ಸ್ ಎಲ್ಲ ಬಾಂಬೆ, ಡೆಲ್ಲಿದಿಂದನೂ ಕರೆಸ್ತೀವಿ. ಗೊತ್ತಾಯ್ತಾ? ಅವರೆಲ್ಲ ಬಂದು ರಾಯಚೂರು ಬಗ್ಗೆ ಏನ ಒಂದು ಭಾವನೆ ತಗೊಂಡು ಹೋಗ್ತಾರೆ ಅಂತ ಅದು ತಮ್ಮ ಕೈದಲ್ಲಿ, ನಮ್ಮ ಕೈದಲ್ಲಿ ಇದೆ ಅಲ್ವಾ? ಯಾವುದು ತಮ್ಮ ಮನೆಗೆ ಕೂಡ ಯಾವಾಗ ಅತಿಥಿ ಬರ್ತಾರೆ, ಗೆಸ್ಟ್ ಎಲ್ಲ ಬರ್ತಾರೆ, ಯಾವಾಗ ಗೆಸ್ಟ್ ಬರ್ತಾರೆ ಅವಾಗ ಏನ್ ಮಾಡ್ತೀರಾ ಅಮ್ಮ? ಅವಾಗ ಫಸ್ಟ್ ಸ್ವೀಟ್ ಕೊಡ್ತೀರಾ? ಅದಕ್ಕಿಂತ ಮುಂಚೆ
ನೀರು ಕೊಡ್ತೀವಿ. ಫಸ್ಟ್ ಏನ್ ಮಾಡ್ತೀರಾ? ಸ್ವಚ್ಛಗೊಳಿಸ್ತೀರಾ ಮನೇಲಿ ಅಲ್ವಾ? ನಾ ಕಸ ತಗೊಂಡು ಹಾಕ್ತೀರಾ ಅವ್ರ ಮುಂದೆ, ನೀವೇ ಸ್ವಲ್ಪ ಕ್ಲೀನ್ ಮಾಡಿ ಅಂತ. ಆ ಥರ ಮಾಡಲ್ಲ. ಯಾವಾಗಲೇ ನಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಫಸ್ಟ್ ನಾವೇನ್ ಮಾಡ್ತೀವಿ? ಸ್ವಚ್ಛಗೊಳಿಸ್ತೀವಿ. ದೀಪಾವಳಿ ಬಂದ್ರೆ, ಹೋಲಿ ಬಂದ್ರೆ, ಏನಾದ್ರು ಒಂದು ಹಬ್ಬ ಬಂದ್ರೆ ಏನ್ ಮಾಡ್ತೀವಿ? ಸ್ವಚ್ಛಗೊಳಿಸ್ತೀವಿ, ಮನೆನ ನೀಟಾಗಿ ಕ್ಲೀನ್ ಮಾಡ್ತೀವಿ. ಅದೇ ರೀತಿ ನಮ್ಮ ಸಿಟಿ ಕೂಡ ಒಂದು ಮನೆ ತರ ನಮ್ಗೆ ಅಲ್ವಾ? ನಾಳೆ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿ, ಫಂಕ್ಷನ್ ಮಾಡಿ, ಸಿಟಿ ಸ್ವಚ್ಛ ಇಲ್ಲದೆ ಏನಾಗುತ್ತೆ? ರಾಯಚೂರು ಒಂದು ಗಲೀಜ್ ಸಿಟಿ. ರಾಯಚೂರಲ್ಲಿ ಯಾವುದೇ ರೀತಿಯ ಮುಂದಕ್ಕೆ ಹಬ್ಬ ಉತ್ಸವ ಎಲ್ಲ ಆಗ್ಬಾರ್ದು ಅಂತಾನು ಭಾವಿಸ್ತಾರೆ. ಜನರು ಆ ತರ ಹೇಳ್ತಾರೆ, ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾರೆ, ಹೊರಗಿನಿಂದ ಬಂದವರು ಹೇಳ್ತಾರೆ, ಸರ್ಕಾರ ಮಟ್ಟದಲ್ಲಿ ಕೂಡ ಹೇಳ್ತಾರೆ. ಮುಂದಕ್ಕೆ ನಾವು ರಾಯಚೂರು ಉತ್ಸವ ಅಂತ ಏನು ಪ್ರಪೋಸಲ್ ತಗೊಂಡು ಹೋದ್ರೆ, ಪ್ರಸ್ತಾವ ಮಾಡಿದ್ರೆ, ಮಾನ್ಯ ಸಚಿವರು, DC ಅವರು ನಾವೆಲ್ಲ ಹೋಗಿ ಸರ್ಕಾರ ಮಟ್ಟದಲ್ಲಿ ಕೂಡ ಬೇಡ ಅಂತ ಹೇಳಿ ಕೋಟಿ ರೂಪಾಯಿ ಯಾಕೆ ಹಾಕ್ಬೇಕು? ಸ್ವಚ್ಛತೆನೇ ಇಲ್ಲ ಆ ಸಿಟಿದಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಕರೆಕ್ಟ್ ತಾನೆ? ಮತ್ತು ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರ ಜಯಪಾಲರೆಡ್ಡಿ, ಮಲ್ಲಿಕಾರ್ಜುನ್ ಸೇರಿದಂತೆ ಪೌರ ಕಾರ್ಮಿಕರು, ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯಲ್ಲಿ ಭಾಗವಹಿಸದೆ ನಿರ್ಲಕ್ಷಿಸಿರುವ ಅಧಿಕಾರಿಗಳ ಅಮಾನತ್ಗೆ ಆಗ್ರಹಿಸಿ ಜನವರಿ 31ರಂದು ಭೂಮಿ ವಡ್ಡರ್ ಸಂಘದಿಂದ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಸಮಾಜಾಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 16ರಂದು ಸಿದ್ದರಾಮೇಶ್ವರ ಜಯಂತಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದರು. ಯಾವೊಬ್ಬ ಅಧಿಕಾರಿಯೂ ಭಾಗವಹಿಸಿರಲಿಲ್ಲ. ಅಧಿಕಾರಿಗಳ ಧೋರಣೆ ಖಂಡಿಸಿ ಜಯಂತಿ ಬಹಿಷ್ಕರಿಸಲಾಯಿತು. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದಾಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆದರೂ ಇಂದಿಗೂ ಅಧಿಕಾರಿಗಳನ್ನು ಅಮಾನತುಗೊಳಿಸಿಲ್ಲ. ಅಧಿಕಾರಿಗಳು ಜಯಂತಿಯಲ್ಲಿ ಭಾಗವಹಿಸದೆ ಅಪಮಾನ ಮಾಡಿದಂತಾಗಿದೆ. ಅಧಿಕಾರಿಗಳ ಧೋರಣೆ ನಡೆಸಿ ನಡೆಯುವ ಬೈಕ್ ರ್ಯಾಲಿಯಲ್ಲಿ ಲಿಂಗಸೂರ್ ಶಾಸಕ ಮಾನಪ್ಪ ವಜ್ವಲ್, ಮಾಜಿ ಶಾಸಕ DH ಉಲಿಗೇರಿ ಹಾಗೂ ಸಿದ್ದು ಬಂಡಿ ಸೇರಿದಂತೆ ಸಮಾಜ ಗಣ್ಯರು ಭಾಗವಹಿಸಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಸಿದ್ದರಾಮೇಶ್ವರ ವೃತ್ತದಿಂದ ಪ್ರಾರಂಭವಾಗುವ ರ್ಯಾಲಿ ಅಂಬೇಡ್ಕರ್ ವೃತ್ತದ ಮೂಲಕ ತೀನ್ ಕಂದಿಲ್, ಮಹಾವೀರ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ಬಂದು ಮನವಿ ಸ್ವೀಕರಿಸುವವರೆಗೂ ಪ್ರತಿಭಟನೆ ಮುಂದುವರಿಸಲಿದೆ ಎಂದರು. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದಕ್ಕೋಸ್ಕರ ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಅದಾದ ನಂತರ ಜಿಲ್ಲಾಧಿಕಾರಿಗಳು ಮತ್ತೆ ಒಂದು ಸಲ ಹೋಗಿ ವಿಚಾರ ಮಾಡಿದಾಗ ತಕ್ಷಣಕ್ಕೆ ನಾವು ಅವ್ರನ್ನ ಅನುಮತಿ ಮಾಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ 24 ಗಂಟೆಯಲ್ಲಿ ನಿಮಗೆ ನ್ಯಾಯ ಕೊಡ್ತು ಅಂತೇಳಿ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಕರೆಸಿ ಹೇಳಿದರು. 24 ಗಂಟೆ ಅಲ್ಲ, ಇವತ್ತಿಗೂ 15 ದಿನಗಳಾದರು. ಯಾವುದೇ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆ ತೆಗೆದುಕೊಳ್ಳುವ ಕಾರಣಕ್ಕಾಗಿ ಮತ್ತೆ ಪುನರ್ 31/1/2026ರಂದು ಶನಿವಾರ ಬೃಹತ್ ರ್ಯಾಲಿ, ಮತ್ತೆ ಒಂದು ಸಲ ಬೈಕ್ ರ್ಯಾಲಿ, ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಲಿಂಗಸೂರು ಶಾಸಕರಾದ ಮಾನಪ್ಪ ವಜ್ಜಲ್ ಅಣ್ಣವರು, ಮಾಜಿ ಶಾಸಕರಾದ DS ಉಲಿಗೇರಿ ಅಣ್ಣವರು, ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಸಿದ್ದುಬಂಡಿ ಅಣ್ಣವರು, ಇನ್ನೂ ಇತರೆಲ್ಲ ನನ್ನ ಸಮಾಜದ ಬಾಂಧವರು ಬಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತೈತೆ, ನಾವೆಲ್ಲರೂ ಒಗ್ಗಟ್ಟುಗೂಡಿ ಮತ್ತೊಂದು ಸಲ ಬೃಹತ್ ಸಮಾವೇಶ ಮಾಡೋಣ. ಅದೇ ರೀತಿ ಎಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು, ತಾಲೂಕು ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಸದಸ್ಯರು, ಮುಖಂಡರು ಮತ್ತು ಮಹಿಳೆಯರು, ಯುವಕರು, ಯುವತಿಯರು ಮತ್ತು ನನ್ನ ಸಮಾಜದ ತಾಲೂಕು ಅಧ್ಯಕ್ಷರುಗಳು, ಸರ್ವ ಸದಸ್ಯರು ಬಂದು ಸಮಾಜಕ್ಕೆ ಒಂದು ನ್ಯಾಯ ಸಿಗಬೇಕಂತೇಳಿ ಹೆಚ್ಚಿನ ಹೋರಾಟ ಮಾಡಲು ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಹೋರಾಟವನ್ನು ನಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಚೀನ್ಕಂದಲ್ ಸರ್ಕಲಿಂದ ಮಹಾವೀರ ಸರ್ಕಲ್ ಮತ್ತು ಮಾಳೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತೊಂದು ಸಲ ಮನವಿ ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ನಾಗರಾಜ್ ಗೌಸ್ ನಗರ್, ಶಿವರಾಜ್ ಪೋರತಿಪ್ಲಿ, ಲಕ್ಷ್ಮಣ್ ಹಿರಣ್ಣದೇವಿ ನಗರ್, ಸತ್ಯರೆಡ್ಡಿ, ತಾಯಪ್ಪ ಅನೇಕರಿದ್ದರು. ಫೆಬ್ರವರಿ 5ರಿಂದ 3 ದಿನಗಳವರೆಗೆ ನಡೆಯಲಿರುವ ರಾಯಚೂರು ಜಿಲ್ಲಾ ಉತ್ಸವದ
ಯಶಸ್ವಿಗೆ ಎಲ್ಲ ಉಪ ಸಮಿತಿಗಳು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ವಿವಿಧ ಸಮಿತಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಪ್ರಚಾರ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಮನೆ ಮನೆಗೆ ಜಿಲ್ಲಾಡಳಿತ ಆಹ್ವಾನ ಪತ್ರಿಕೆ ತಲುಪಿಸುವ ಆಹ್ವಾನಿಸಲಾಗುತ್ತಿದೆ. ಅನೇಕ ಯೋಜನೆಗಳ ಫಲಾನುಭವಿಗಳನ್ನು ಮಕ್ಕಳ ಮೇಳ, ಆಹಾರ ಮೇಳ, ಗ್ಯಾರಂಟಿ ಮೇಳ ಹಾಗೂ ಕೃಷಿ ಮೇಳಕ್ಕೆ ಕರೆತರಲು ಸಿದ್ಧತೆ ಕೈಗೊಳ್ಳಲಾಗಿದೆ. ಆಯಾ ಸಮಿತಿಗಳು ಸಹ ಪ್ರಚಾರ ಕೈಗೊಂಡು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಭಾಗವಹಿಸಬೇಕೆಂದರು. ಅದೇ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಿಕೊಂಡು ಉತ್ಸವಕ್ಕೆ ಯಾವುದೇ ರೀತಿ ಧಕ್ಕೆ ಆಗದೆ ಇರೋ ರೀತಿ ನೀವು ಎಲ್ಲ ಸೇರ್ಕೊಂಡು ನೋಡ್ಕೊಳ್ಳೇಬೇಕು ಅಂತ ನಮ್ಗೆ ನಾನು ಮನವಿ ಮಾಡ್ಕೊಂತೀನಿ. ಸೊ ಜೊತೆಗೆ ನಾವೀಗ ನಿನ್ನೆನೂ ನಮ್ಮ ಎಲ್ಲ ಈಗ PDOs ಕರೆಸಿದ್ದೀವಿ. ಜಿಲ್ಲಾ ಪಂಚಾಯತ್ CEO ಅವರು PDOs ಮೀಟಿಂಗು ಇದಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಲಿ ಬರೋ ಪ್ರತಿ ಹಳ್ಳಿಯಲ್ಲೂ ನಾವು ಡಂಗೂರ ಸಾರ್ಸಕ್ಕೆ ಹೇಳಿದೀವಿ. ಜೊತೆಗೆ ಅಲ್ಲಿರೋ ಕಂಪಲ್ಸರಿ ಆಶಾ ಅಂಗನವಾಡಿ ವರ್ಕರ್ಸ್ಗೆ ನಾವೇ ಗ್ರಾಮ ಪಂಚಾಯತಿಯಿಂದ ಒಂದು ಇನ್ವಿಟೇಷನ್ ಕಾರ್ಡ್ ತರ ಮಾಡಿಕೊಟ್ಟು ಪ್ರತಿ ಮನೆಗೆ ಹೆಂಗೆ ಒಂದು ಮದುವೆ ಅಥವಾ ಫಂಕ್ಷನ್ ಇದ್ರೆ ಪ್ರತಿ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾರೆ. ಅದೇ ತರ ನಮ್ಮ ಆಶಾ ಅಂಗನವಾಡಿ ವರ್ಕರ್ಸ್ ಮನೆಗೆ ಹೋಗಿ ಜನರಿಗೆ ರಾಯಚೂರು ಉತ್ಸವದ ಬಗ್ಗೆ ಇನ್ವಿಟೇಷನ್ ಕೊಡೋಕ್ಕೂ ನಾವು ಹೇಳಿದ್ದೀವಿ. ಆಮೇಲೆ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಕವಾಗಿ ಪೋಸ್ಟರ್ ಬ್ಯಾನರ್ ಹಾಕೋದು, ಆಟೋ ರಿಕ್ಷಾದಲ್ಲಿ ಅನೌನ್ಸ್ ಮಾಡೋಕ್ಕೂ ನಾವು ನಿನ್ನೆಯಿಂದ ನಾವು ಹೇಳಿದ್ವಿ. ಉತ್ಸವದಲ್ಲಿ ಜಿಲ್ಲೆ ಶಾಸಕರನ್ನು ತೊಡಗಿಸಬೇಕು. ಪ್ರಚಾರದಲ್ಲಿ ಶಾಸಕರ ಭಾವಚಿತ್ರಗಳೇ ಇಲ್ಲ, ತಪ್ಪು ಸಂದೇಶ ಹೋಗದಂತೆ ನಿಗಾ ವಹಿಸಬೇಕೆಂದು ರವೀಂದ್ರ ಜಲ್ದಾರ್ ಹೇಳಿದರು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರಲ್ಲಿ ಕೇಳ್ಕೊಂಡ್ರೆ ಅಲ್ಲೇ ಮಾಡ್ತೀವಿ. ಅವ್ರು ಆಲ್ರೆಡಿ 21 ಜನ ಬಂದಾರೆ, ಬೇರೆ ಬೇರೆ ಕಡೆ ಕರ್ಚಾರು. 2 ದಿನ ಮೊದಲು ಬಂದು ಅವರು ಪೆಂಡಿಂಗ್ ಎಲ್ಲ ಅಲ್ಲೇ ಮಾಡ್ತಾರೆ. ಆಮೇಲೆ ಪ್ರದರ್ಶನ ಮಾಡಿ ನಮಗೆ ಕೊಡ್ತೇನೆ ಅಂತ ಹೇಳಿ ಅವಾಗೆಲ್ಲ ಆರ್ಗ್ಯುಮೆಂಟ್ ಮಾಡಿ ಆಮೇಲೆ ಸನ್ಮಾನ ಸರ್ ಎಡಿಸಿದ್ದಾರೆ. ಈಗ ಅಂಬೆ ನೂಲಿಯವರಾಗಿರ್ಬೋದು, ಒಟ್ಟಮನೆ ನರಸಿಂಹರವರಾಗಿರ್ಬೋದು, ರಾಯಚೂರು ಜಿಲ್ಲೆ ಸಂಬಂಧಪಟ್ಟಂತ ನ್ಯಾಷನಲ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆ ಏನಾದ್ರು ಯಾವ ವೇದಿಕೆಯಲ್ಲಿ ಅವರು ಸನ್ಮಾನ ಮಾಡ್ತಾ ಇದ್ರು ಅನ್ನೋ ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕಾಯ್ತಾರೆ. ಅವ್ರಿಗೂ ಅವಕಾಶ ಕೊಟ್ಟೇವಲ್ಲ ನಾವೀಗ. ಅವರು ನೀವು ವಿಡಿಯೋ ನೋಡ್ಲಿಕ್ಕೆ ವಿಡಿಯೋ ನೋಡಿ ಸರ್, ಅವ್ರಿಗೆ ಸನ್ಮಾನಿಸ್ಬೇಕಂತ ಕೇಳ್ತೀವಿ ಸರ್. ಅವ್ರಿಗೆ ಅವಕಾಶ ಕೊಟ್ಟರೆ ನೀವು ಆಡೋದಕ್ಕೆ ಅದ್ಮೇಲೆ ಆಡಿದಾಗ ಅವ್ರಿಗೆ ಸನ್ಮಾನ ಮಾಡೇ ಮಾಡ್ತೇವೆ. ಸನ್ಮಾನ ಇಂಪಾರ್ಟೆಂಟ್ ಸರ್ ಆಕ್ಚುಲಿ. ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳದಿಂದ ಜಿಲ್ಲಾ ಉತ್ಸವಕ್ಕೆ ಆರ್ಥಿಕ ನೆರವು ನೀಡಲು ಜಿಲ್ಲಾಧಿಕಾರಿಗಳು ಪತ್ರ ಬರೆಯಬೇಕು. ಕಲಬುರಗಿ ಜಿಲ್ಲೆಗೆ ಮಾತ್ರ KKRDB ಮಂಡಳಿ ಅನುದಾನ ಸೀಮಿತ ಆಗಬಾರದು. ಜಿಲ್ಲೆ ಉತ್ಸವಕ್ಕೂ ನೆರವು ನೀಡಬೇಕೆಂದರು. ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅವ್ರು ನಮಗೆ ದುಡ್ಡು ಕೊಡಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಮಂಡಳಿ ಆಗ್ಯದ. ಅದನ್ನ ಚೇಂಜ್ ಮಾಡಿ ರಾಯಚೂರು ಉತ್ಸವಕ್ಕೂ ಅವ್ರು ದುಡ್ಡು ಕೊಡ್ರಿ ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್ ನೀವು ಮಾಡ್ರಿ, ಇಲ್ಲದೇ ಇದ್ರೆ ಕೇವಲ ಗುಲ್ಬರ್ಗಾ ಸೆಂಟ್ರಿಕ್ ಆದರೆ ನಾವು ಉತ್ಸವ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಬೇಕಲ್ಲ. ಅಂತ ಅನುದಾನ ಅಂತ ಕೆಲಸ ಖರ್ಚು ಮಾಡಲ್ಲ ಅಂದ್ರೆ ಗುಲ್ಬರ್ಗದಾಗ ಮಾಡಿದ ತಪ್ಪಾಗ್ತದ. ಅಲ್ಲಿ ಮಾಡಿದ್ಮೇಲೆ ಎಲ್ಲರಿಗೂ ಕೊಡಬೇಕು, ಅವರು ನಮಗೂ ಕೊಡ್ಬೇಕಂತೇಳಿ ತಾವೊಂದು ಪತ್ರ ಬರೀ. ಸಭೆಯಲ್ಲಿ ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಸಂಘಟಕರು, ಅಧಿಕಾರಿಗಳು ಇದ್ದರು. ಫೆಬ್ರವರಿ 5ರಿಂದ ನಡೆಯಲಿರುವ ಜಿಲ್ಲಾ ಉತ್ಸವ ಯಶಸ್ವಿಗೆ ಎಲ್ಲ ಗ್ರಾಮ ಪಂಚಾಯಿತಿಗೂ ಮನೆ ಮನೆಗೆ ಆಹ್ವಾನ ನೀಡುವ ಮೂಲಕ ಯಶಸ್ವಿಗೆ ತೊಡಗಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕಾಂತ್ ಸೂಚಿಸಿದರು. ಅವರಿದ್ದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿಗಳ PDOಗಳೊಂದಿಗೆ ಸಭಾ ನಡೆಸಿ ಉತ್ಸವದ ಪೂರ್ವ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಿದರು. ಎಲ್ಲ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಜಿಲ್ಲಾ ಉತ್ಸವದ ಡಂಗೂರ ಸಾರಬೇಕು. ಜಿಲ್ಲಾಡಳಿತದಿಂದ ಸಿದ್ಧಪಡಿಸಲಾದ ಆಹ್ವಾನ ಪತ್ರಿಕೆಯನ್ನು ಅಂಗನವಾಡಿ ಆಶಾಕರ್ತಕರು, ಸ್ವಸಹಾಯಕ ಗುಂಪುಗಳು ಮೂಲಕ ತಲುಪಿಸುವ ಉತ್ಸವದಲ್ಲಿ ಭಾಗವಹಿಸುವಂತೆ ನಿಗಾವಹಿಸಬೇಕು. ಈಗಾಗಲೇ ಪ್ರಚಾರ ಸಾಮಗ್ರಿಗಳು ಪೂರೈಕೆಯಾಗಿದ್ದು ಗ್ರಾಮ ಮಟ್ಟದಲ್ಲಿಯೂ ಪ್ರಚಾರ ಕಾರ್ಯ ನಡೆಸುವಂತೆ ಸೂಚಿಸಿದರು. ಪಂಚಾಯಿತಿ ಮಟ್ಟದಲ್ಲಿ ಜಾಥಾ ಪ್ರಚಾರ ಸಭೆಗಳನ್ನು ನಡೆಸುವಂತೆ ಸೂಚಿಸಿದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರೆತರಲು ಪಂಚಾಯಿತಿ ಸಿಬ್ಬಂದಿಗಳು ಮಾಹಿತಿಯನ್ನು ಸಂಗ್ರಹಿಸಿ ಕರೆದುಕೊಂಡು ಬರುವ ವ್ಯವಸ್ಥೆ ಮಾಡಬೇಕು. ಆಯಾ ತಾಲೂಕಿನ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದರು. ಉತ್ಸವದಲ್ಲಿ ಮಕ್ಕಳ ಉತ್ಸವ ಆಹಾರ ಮೇಳುಗಳು ನೀಡುತ್ತಿರುವುದರಿಂದ ಸ್ವಸಹಾಯ ಗುಂಪುಗಳ ಮಹಿಳೆಯರ ಭಾಗವಹಿಸುವಂತೆ ಗಮನ ನೀಡಬೇಕು. ರಾಜ್ಯದ 10 ಜಿಲ್ಲೆಗಳ ಆಹಾರ ಮಳಿಗೆಗಳು ಆಗಮಿಸಿದ್ದು ಜನರಿಗೆ ಹೊಸ ಪರಿಚಯಿಸುವ ಕೆಲಸವಾಗಬೇಕು. ಸರ್ಕಾರ ಯೋಜನೆಗಳೊಂದಿಗೆ ನಡೆಸುವ ಪ್ರಚಾರ ಸಂದರ್ಭದಂತೆ ಉತ್ಸವದ ಯಶಸ್ವಿಗೆ ತೊಡಗಿಸಿಕೊಳ್ಳಬೇಕೆಂದರು. ಉತ್ಸವದಲ್ಲಿ ಭಾಗವಹಿಸುವ ಎಲ್ಲ ಫಲಾನುಭವಿಗಳ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಎಂದರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ಅವರು ಕಮ್ಯುನಿಕೇಶನ್ ಕೂಡ ಮಾಡಿದ್ದಾರೆ. ಬ್ಯಾಂಕ್ಸ್ ಗಳು ಕೂಡ ಅಲ್ಲಿ ಸ್ಟಾಲ್ ಮಾಡ್ತಾರೆ. 6ನೇ ತಾರೀಕು ಮತ್ತು 7ನೇ ತಾರೀಕು ಬ್ಯಾಂಕರ್ ಸೈಡ್ ಇಂದ ಕೂಡ ಅವರು ಸ್ಟಾಲ್ ಮಾಡ್ತಾರೆ. ಅಲ್ಲಿ PM ಸ್ವಚ್ಛ ಬಿಮಾ ಯೋಜನಾ, ಜೀವನ್ ಜ್ಯೋತಿ ಬಿಮಾ ಯೋಜನಾ ಕೂಡ ನೋಂದಣಿ ಮಾಡಿಸ್ತಾರೆ ಅವರು. ಸೊ ಎಲ್ಲ ನಮ್ಮ NRLM ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ಸ್, ಕ್ಲಸ್ಟರ್ ಸೂಪರ್ವೈಸರ್ಸ್ ಇನ್ಸ್ಟ್ರಕ್ಷನ್ಸ್ ಇದೆ ಅಂದ್ರೆ, ಈಗ ನೀವು ಪ್ರಚಾರ ಮಾಡಿದಾಗ
ಈ 2-3 ದಿವಸದಲ್ಲಿ ನಮ್ಮ PMSBY JJBY ಕೂಡ ರಿಜಿಸ್ಟ್ರೇಷನ್ ಆಗ್ತದೆ. ಅದ್ರ ಬಗ್ಗೆ ಕೂಡ ಅವರೆಲ್ಲರಿಗೆ ಅವೇರ್ನೆಸ್ ಮಾಡಬೇಕು. ಯಾರ್ಯಾರು ನಮ್ಮ ಸ್ವಸಹಾಯ ಮಹಿಳೆಯರು ಬರ್ತಾ ಇದ್ದಾರೆ, ಯುವನಿಧಿ ಬೆನಿಫಿಷರೀಸ್ ಬರ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲರೂ ರಿಜಿಸ್ಟ್ರೇಷನ್ ಅಲ್ಲಿ ಆಗ್ಬೇಕಾಗತ್ತೆ. ಸೊ ಯು ಆಲ್ ಹ್ಯಾವ್ ಟು ಬಿ, ಎಲ್ಲರಿಗೆ ಸ್ವಲ್ಪ ನಾವು ಚೀಫ್ ಅಕೌಂಟ್ ಆಫೀಸರ್ ಇದ್ದಾರೆ, ಪ್ಲೀಸ್ ಡಿಪ್ಯೂಟ್ ತಾಲೂಕಾ ವೈಸ್ ಯಾರ್ಯಾರು ಒಂದು ಜವಾಬ್ದಾರಿ ಕೊಡೋಣ. ದಟ್ ಆ ತಾಲೂಕಲ್ಲಿ ಇರುವ ಬೆನಿಫಿಷರೀಸ್ ಅಥವಾ ಉಳಿದವರಿದ್ದೆ ಒಂದು ನೋಂದಣಿಯಲ್ಲಿ ಆಗ್ತದೆ. ಎಸ್ಪೆಷಲಿ ಉದ್ಯೋಗ ಮೇಲೆ ಗ್ಯಾರಂಟಿ ಕಾರ್ಯಕ್ರಮ ಟೈಮ್ನಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ನೋಂದಣಿ ಮಾಡ್ಲಿಕ್ಕೆ ಪ್ಲಾನ್ ಮಾಡೋದು. ಆ ನೋಂದಣಿಗೆ ಏನೇನು ಡಾಕ್ಯುಮೆಂಟ್ ಸಪೋಸ್ ಬೇಕಾಗತ್ತದೆ, ಆಧಾರ್ ಕಾರ್ಡ್ ಅಥವಾ ಏನಾದ್ರು ಬೇಕಾಗತ್ತೆ ಅಂದ್ರೆ ಒಂದು ಸರಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಅದು ಕ್ವಿಟ್ ಮಾಡಿ ಗ್ರೂಪ್ ನಲ್ಲಿ ಶೇರ್ ಮಾಡಿಸಿ. ದೇ ಆಲ್ ವಿಲ್ ಎನ್ಶೂರ್. 5ನೇ, 6ನೇ ಮತ್ತು 7ನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಉತ್ಸವ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮೆಲ್ಲರಿಗೂ ಮಾಹಿತಿ ಇದೆ. ಈ ರಾಯಚೂರು ಉತ್ಸವದಲ್ಲಿ ಸುಮಾರು ಎಲ್ಲ ನಮ್ಮ ಹೆಸರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು ಎಲ್ಲ ಅಲ್ಲಿ ಮ್ಯಾರಾಥಾನ್ ಆಗ್ತಾ ಇದೆ, ಮೇಳ ಎಲ್ಲ ಆಗ್ತಾ ಇದೆ, ಹಬ್ಬ ಮಕ್ಕಳ ಹಬ್ಬ ಮಾಡ್ತಾ ಇದ್ವಿ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಇಒಗಳು ಎಲ್ಲ ADs ಮುಖ್ಯವಾಗಿ ಎಲ್ಲ ಪಂಚಾಯತ್ PDOs ಸ್ವಲ್ಪ ಸರಿಯಾಗಿ ಪ್ರಚಾರ ಮಾಡಿಸ್ಬೇಕು. ಯಾಕಂದ್ರೆ ಇದು ಲಾಸ್ಟ್ 1 ವಾರ ಬಾಕಿ ಇದೆ. ಸೊ ಡೈಲಿ ನೀವು ಈಗ ಹೇಗೆ ಇಲೆಕ್ಷನ್ ಟೈಮ್ ಅಲ್ಲಿ ಸ್ವೀಪ್ ಆಕ್ಟಿವಿಟೀಸ್ ಮಾಡಿದಾಗ ಜಾತ್ರಾ ಕಾರ್ಯಕ್ರಮ ಮಾಡ್ತೀರಾ, ಪೋಸ್ಟರ್ಸ್ ಬ್ಯಾನರ್ಸ್ ಮಾಡ್ತೀರಾ, ಆ ರೀತಿಯಲ್ಲಿ ಸ್ವಲ್ಪ ಒಂದು ಜಾತ್ರಾ ಕಾರ್ಯಕ್ರಮ ಮಾಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಇರುವ ಎಲ್ಲ ಅಂಗನವಾಡಿ ಸಹಾಯಕರಿಗೆ, ಎಲ್ಲ THO ಮತ್ತು ಹೆಲ್ತ್ ಆಶಾ ವರ್ಕರ್ಸ್ಗೆ, ಸ್ವಸಹಾಯ ಸಂಘ ಮಹಿಳೆಯರಿಗೆ, ಪಂಚಾಯತ್ ಎಲ್ಲ ಮೆಂಬರ್ಸ್ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಅವರೆಲ್ಲರಿಗೆ ಸೇರಿಸಿ, ಶಾಲೆ ಅಡಿಗೆ ಸಹಾಯಕರಿಗೆ ಅವರೆಲ್ಲರಿಗೆ ಸೇರಿಸಿ ಒಂದು ಜಾಥಾ ಕಾರ್ಯಕ್ರಮ ಮಾಡಿಸಿ. ಮತ್ತು DF ಅವರು ಹೇಳಿದಾಗ ಒಂದು ಪ್ಯಾಂಪ್ಲೆಟ್ಸ್ ಕೂಡ ಅದು ಕಾಸ್ಟ್ ಇರುತ್ತೆ. 1000 ಕಾಪಿ ಮಾತ್ರ 800 to 1000 rupees ಕಾಸ್ಟ್ ಬರ್ತದೆ. ಸೊ ಎಲ್ಲ ಪಂಚಾಯತ್ ಅಲ್ಲಿ ಆ ರೀತಿಯಲ್ಲಿ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಬೇಕು. ಪಂಚಾಯತ್ ವ್ಯಾಪ್ತಿನಲ್ಲಿ ಯಾವುದು ದೊಡ್ಡ ದೇವಸ್ಥಾನ ಮಸೀದಿಗಳು ಅಲ್ಲಿ ಇದ್ದಾಗ ಅದು ಟ್ರಾನ್ಸ್ಕ್ರಿಪ್ಟ್ PDO ಅದು DS ಅವರು ಶೇರ್ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸ್ವಲ್ಪ ಸಂಜೆ ಅಥವಾ ಮಾರ್ನಿಂಗ್ ಟೈಮ್ ನಲ್ಲಿ ಅವರು ಸ್ವಲ್ಪ ಹೋಗ್ಬೇಕಾಗತ್ತೆ. ಸೊ ಇನ್ನೂ ಜಾಸ್ತಿ ಜಾಗೃತಿ ಬರ್ತದೆ. ಅದೇ ರೀತಿಯಲ್ಲಿ ಮುನಾದಿ ಇಲ್ಲಿ ನಮ್ಮೂರೆಲ್ಲ ಇಲ್ಲಿ ಮಾಡ್ತಾರೆ. ಯಾಕಂದ್ರೆ ಸ್ವಚ್ಛ ಭಾರತ್ ವೆಹಿಕಲ್ ಮಾಡ್ತಾ ಇದ್ರಿ ಅಥವಾ ಜಿಂಗ. ಸಭೆಯಲ್ಲಿ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ, ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿ ಹಿರಿಯ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿ PDOಗಳಿದ್ದರು. ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಎಚ್ಚರ ವಹಿಸಿ PDOಗಳಿಗೆ ಈಶ್ವರ್ ಕಾಂತ್ ಸೂಚನೆ. ಕೇಂದ್ರ ಸರ್ಕಾರ ರೂಪಿಸುವ 4 ಲೇಬರ್ ಕಾರ್ಡ್ ಕಾರ್ಮಿಕರಿಗೆ ಮಾರಕ. ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ವೇಣುಗೋಪಾಲ್. ಫೆಬ್ರವರಿ 5ರಿಂದ ಜಿಲ್ಲಾ ಉತ್ಸವ. ನಗರ ಸ್ವಚ್ಛತೆ, ಪೌರ ಕಾರ್ಮಿಕರ ಸಹಕಾರ ಅಗತ್ಯ. ಜುಬಿನ್ ಮೋಹನ್ ಪಾತ್ರ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಗೈರಾದ ಅಧಿಕಾರಿಗಳ ಅಮಾನತ್ಗೆ ಆಗ್ರಹಿಸಿ ಜನವರಿ 31ರಂದು ಬೈಕ್ ರ್ಯಾಲಿ ನಾರಾಯಣ ಸ್ವಾಮಿ. ರಾಯಚೂರು ಜಿಲ್ಲಾ ಉತ್ಸವ ಯಶಸ್ವಿಗೆ ಎಲ್ಲ ಉಪ ಸಮಿತಿಗಳು ಕಾರ್ಯನಿರ್ವಹಿಸಿ DC ನಿತೀಶ್. ಫೆಬ್ರವರಿ 5ರಿಂದ ಜಿಲ್ಲಾ ಉತ್ಸವ. ಗ್ರಾಮಗಳಲ್ಲಿ ಮನೆ ಮನೆಗೂ ಉತ್ಸವದ ಆಹ್ವಾನ ನೀಡಿ ಮೇಳೆ ಯಶಸ್ವಿಗೆ ಪ್ರಚಾರ ಕೈಗೊಳ್ಳಿ ಈಶ್ವರ್ ಕಾಂದು.